ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸಲು ನಾವು ಪ್ರಾರ್ಥನೆಯಲ್ಲಿ ಸಿದ್ಧರಾಗಿದ್ದೇವೆ. ಈ ಶುಶ್ರೂಷೆಯಲ್ಲಿ ಭಾಗವಹಿಸುವ ನಿಮ್ಮೆಲ್ಲರಿಗಾಗಿ ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ವಿಶೇಷವಾಗಿ ಪ್ರಾರ್ಥಿಸುತ್ತಿದ್ದೇವೆ. ಪ್ರತಿನಿತ್ಯ ಒಂದೊಂದು ನಿಯೋಗದಲ್ಲಿ ಆಗಿದೆ ವಾಕ್ಯವನ್ನು ಹೇಳುವುದು. ಈ ತಿಂಗಳು ವಿಶೇಷವಾಗಿ ವಿವಾಹ ನಡೆಯದೇ ಇರುವವರಿಗಾಗಿ ಪ್ರಾರ್ಥಿಸೋಣ. ಈ ನಿಯೋಗವನ್ನು ಸಮರ್ಪಿಸಿ ಪ್ರಾರ್ಥಿಸುವ ಅನೇಕರಿದ್ದಾರೆ. ಇಂದು ಪ್ರಾರ್ಥಿಸುವಾಗ ದೇವರ ಎಲ್ಲ ಉಳಿತು ಕೃಪೆ ವರದಾನಗಳು ನಮ್ಮ ಜೀವನದಲ್ಲಿ ತುಂಬಲಿ ಎಂದು ಪ್ರಾರ್ಥಿಸೋಣ. ದೇವರ ಪ್ರೀತಿಯನ್ನು ಅನುಭವಿಸಲು ನಮಗೆ ಸಾಧ್ಯವಾಗಲಿ ಎಂದು ಪ್ರಾರ್ಥಿಸೋಣ. ಇಂದು ನಾವು ಆಲಿಸುವ ದೇವರ ವಾಕ್ಯ ಲೋಕನ ಶುಭ ಸಂದೇಶ 15ನೇ ಅಧ್ಯಾಯ 20ರಿಂದ 24ರವರೆಗೆ ವಾಕ್ಯವನ್ನು ನಮಗೆ ಆಲಿಸೋಣ. ಅಂತೆಯೇ ಎದ್ದು ತಂದೆಯ ಬಳಿಗೆ ಹೊರಟ. ಮಗನು ಇನ್ನು ಅಷ್ಟು ದೂರದಲ್ಲಿ ಇರುವಾಗಲೇ ತಂದೆ ನೋಡಿದ. ಆತನ ಹೃದಯ ಕನಿಕರದಿಂದ ಕರಗಿ ಹೋಯಿತು. ಓಡಿ ಹೋಗಿ ಮಗನನ್ನು ಬಿಗಿಯಾಗಿ ತಬ್ಬಿಕೊಂಡು ಮುತ್ತಿಟ್ಟ. ಆದರೂ ಮಗನು, ಅಪ್ಪ, ದೇವರಿಗೂ ನಿಮಗೂ ವಿರೋಧವಾಗಿ ಪಾಪ ಮಾಡಿದ್ದೇನೆ, ನಿಮ್ಮ ಮಗನೆನಿಸಿಕೊಳ್ಳುವ ಯೋಗ್ಯತೆಯೂ ನನಗಿಲ್ಲ ಎಂದ. ತಂದೆಯಾದರೂ ಆಳುಗಳನ್ನು ಕರೆದು ಅತ್ಯುತ್ತಮವಾದ ಅಂಗಿಯನ್ನು ತಕ್ಷಣವೇ ತಂದು ಇವನಿಗೆ ಉಡಿಸಿರಿ, ಬೆರಳಿಗೆ ಉಂಗುರವನ್ನು ತೊಡಿಸಿರಿ, ಕಾಲಿಗೆ ಪಾದರಕ್ಷೆಯನ್ನು ಮೆಟ್ಟಿಸಿರಿ, ಕೊಬ್ಬಿಸಿದ ಪ್ರಾಣಿಯನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಆನಂದಿಸೋಣ. ಏಕೆಂದರೆ ಈ ನನ್ನ ಮಗ ಸತ್ತು ಹೋಗಿದ್ದ, ಈಗ ಬದುಕಿ ಬಂದಿದ್ದಾನೆ, ತಪ್ಪಿ ಹೋಗಿದ್ದ, ಈಗ ಸಿಕ್ಕಿದ್ದಾನೆ ಎಂದು ಹೇಳಿದ. ಒಡನೆಯೇ ಹಬ್ಬದ ಸಡಗರ ತೊಡಗಿತು. ಪ್ರಿಯರೇ, ದುಂದುಗಾರ ಮಗ ಹಿಂದಿರುಗಿ ಬಂದಾಗ ತಂದೆ ಸ್ವೀಕರಿಸಿದ ರೀತಿಯಾಗಿದೆ ನಾವು ದೇವರ ವಾಕ್ಯದಲ್ಲಿ ಆಲಿಸಿದು. ತಂದೆಯ ಹೃದಯ ಕನಿಕರದಿಂದ ಕರಗಿ ಹೋಯಿತು, ಬಿಗಿಯಾಗಿ ಬಂದು ತಬ್ಬಿಕೊಂಡು ಮುತ್ತಿಟ್ಟು ಸ್ವೀಕರಿಸಿದ ಎಂದು ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದೆವು. ಪ್ರಿಯರೇ, ದೇವರು ನಾವು ಯಾರು ಎಂದು ತಿಳಿದು, ನಮ್ಮ ಎಲ್ಲ ಕುಂದುಕೊರತೆಗಳನ್ನು ತಿಳಿದು ನಮ್ಮನ್ನು ಅಪ್ಪಿಕೊಳ್ಳುವ ಒಳ್ಳೆಯ ದೇವರು ನಮಗಿದ್ದಾರೆ. ನಮ್ಮನ್ನು ಒಂದು ಕಾರ್ಯದಲ್ಲೂ ತಳ್ಳಿ ಹಾಕದೆ ಬಿಟ್ಟು ಹೋಗದೆ ಇರುವ ಒಳ್ಳೆಯ ದೇವರು, ನಾವಾಗಿರುವ ಅವಸ್ಥೆಯಲ್ಲಿ ನಮ್ಮನ್ನು ತಬ್ಬಿಕೊಳ್ಳುವ ದೇವರಾಗಿದ್ದಾರೆ. ಆ ದೇವರನ್ನಾಗಿದೆ ನಾವು ಈಗ ಆಲಿಸುತ್ತಿರುವುದು, ಅನುಭವಿಸುತ್ತಿರುವುದು. ನನಗೆ ವಿಶ್ವಾಸಿಸೋಣ ಪ್ರಿಯರೇ, ನಮ್ಮನ್ನು ಪ್ರೀತಿಸುವ ಒಳ್ಳೆಯ ದೇವರು ನಮಗಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಇಂದು ವಾಕ್ಯವನ್ನು ಆಲಿಸುವಾಗ ನಿಮ್ಮ ಹೃದಯದಲ್ಲಿ ಸ್ವೀಕರಿಸಿರಿ. ಯಾರನ್ನೋ ಎದರಿ ಭಯಪಟ್ಟು ನಮ್ಮ ದೇವರನ್ನು ಸ್ವೀಕರಿಸದೆ ಇದ್ದರೆ ನಮ್ಮ ಜೀವನದಲ್ಲಿ ಸರ್ವವು ನಷ್ಟವಾಗುತ್ತದೆ. ನಮಗೆ ನಮ್ಮ ದೇವರನ್ನು ಸ್ವೀಕರಿಸೋಣ, ದೇವರನ್ನು ಪ್ರೀತಿಸೋಣ, ಆರಾಧಿಸೋಣ. ಕುಟುಂಬದವರು, ಸಮೂಹದವರು ಯಾರೆಲ್ಲ ನಮ್ಮನ್ನು ತೊರೆದರು, ನಮ್ಮ ಬಗ್ಗೆ ಏನಾದರೂ ಹೇಳಿದರು, ಸೋಲುಗಳು ನಾವು ಅನುಭವಿಸಿದರು, ನಮ್ಮ ಎಲ್ಲ ಕುಂದುಕೊರತೆಗಳನ್ನು ಕಂಡು ನಮ್ಮನ್ನು ಪ್ರೀತಿಸುವ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮನ್ನು ಎಂದಿಗೂ ಅವರು ತಳ್ಳಿ ಬಿಡುವುದಿಲ್ಲ, ನಮ್ಮನ್ನು ಅಪ್ಪಿಕೊಳ್ಳುವ ದೇವರಾಗಿದ್ದಾರೆ. ನಮಗೆ ವಿಶ್ವಾಸಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.